ध्यायन्ति ये विष्णुमनन्तमव्ययं हृत्पद्ममध्ये सततं व्यवस्थितं समाहितानां सतताभयप्रदं ते यान्ति सिद्धिं परमां च वैष्णवीಂ. ಮುಂದಿನ ಘಟ್ಟದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ರುಕ್ಮಿಣಿ ಪರಿಣಯದ ಒಂದು ಘಟ್ಟ. ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀದೇವಿಯ ಒಂದು ಅವತಾರ ರುಕ್ಮಿಣಿ ದೇವಿ. ಈ ರುಕ್ಮಿಣಿ ದೇವಿಯು ಈ ಅವತಾರದಲ್ಲಿ ಭೀಷ್ಮಕ ರಾಜನ ಪುತ್ರಿಯಾಗಿ ವಿದರ್ಭ ದೇಶದಲ್ಲಿ ಜನಿಸಿದಳು. ವಿದರ್ಭ ಅನ್ನುವಂಥ ಒಂದು ಜಾಗ ಇವತ್ತು ಕೂಡ ಚಾಲ್ತಿಯಲ್ಲಿದೆ. ಇದು ಮಹಾರಾಷ್ಟ್ರದ ಈಶಾನ್ಯ ಭಾಗದಲ್ಲಿ ಬರುವಂತಹ ಒಂದು ಪ್ರದೇಶ. ಇವತ್ತು ಈ ಜಾಗಕ್ಕೆ ವಿದರ್ಭ ಎಂಬುದಾಗಿಯೇ ಒಂದು ಹೆಸರು ಉಂಟು. ಈ ವಿದರ್ಭದಲ್ಲಿ ಇರುವಂಥ ಒಂದು ಪ್ರಸಿದ್ಧ ನಗರಿ ಅಂತ ಕೇಳಿದ್ರೆ ನಾಗ್ಪುರ್ ಅನ್ನುವುದರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ. ಈ ನಾಗ್ಪುರು ವಿದರ್ಭದ ಒಂದು ಭಾಗವಾಗಿದೆ. ವಿದರ್ಭದಲ್ಲಿ ಇರುವಂತಹ ಪ್ರಧಾನವಾದಂತಹ ಒಂದು ನಗರ. ಮತ್ತೊಂದು ಪ್ರಸಿದ್ಧವಾದಂತಹ ನಗರ ಅಂತ ಹೇಳಿದ್ರೆ ಅಮರಾವತಿ. ಈ ಅಮರಾವತಿ ಎಂಬುದು ಕೂಡ ವಿದರ್ಭದಲ್ಲಿಯೇ ಬರುತ್ತೆ. ಈ ಅಮರಾವತಿ ಮಹಾರಾಷ್ಟ್ರ ವಿದರ್ಭದಲ್ಲಿ ಇರುವಂತಹ ಅಮರಾವತಿಗೆ ತುಂಬ ಹತ್ತಿರದಲ್ಲಿ ಕೌಂಡಿನ್ಯ ನಗರಿ ಅಥವಾ ಕೌಂಡಿನ್ಯಪುರಿ ಎಂಬುದಾಗಿ ಒಂದು ಸಣ್ಣ ಹಳ್ಳಿ ಉಂಟು. ಈ ಜಾಗವೇ ವಿದರ್ಭರಾಜನ ಭೀಷ್ಮಕನ ರಾಜಧಾನಿಯಾಗಿದ್ದಂತಹ ಕುಂಡಿನಾಪುರ ಎಂಬುದಾಗಿ ಅನೇಕರು ಭಾವಿಸ್ತಾರೆ. ಈ ಕುಂಡಿನಾಪುರದಲ್ಲಿ ನಡೆದಂತಹ ಅದ್ಭುತವಾದಂತಹ ಈ ಘಟನೆಗಳನ್ನು, ಶ್ರೀಕೃಷ್ಣನು ನಡೆಸಿದಂತಹ ಒಂದು ಲೀಲೆಯನ್ನು ಇಲ್ಲಿ ಜ್ಞಾಪಿಸ್ಕೊಂಡ್ರೆ, ಆ ಒಂದು ತೀರ್ಥವನ್ನು ನಾವು ಎಂದಾದರೂ ಕಾಣುವಂತಹ ಒಂದು ಪ್ರಸಂಗ ಬಂದರೆ ಆಗ ಇದರ ಒಂದು ಸ್ಮರಣೆಗಳನ್ನು, ಮಧುರ ಸ್ಮರಣೆಗಳನ್ನು ಸೇರಿಸ್ಕೊಂಡು ಹೊರಗಡೆ ಇರುವಂತಹ ಜಾಗಗಳನ್ನು ಒಳ ಹೊರ ಭೂಮಿಕೆಗಳಲ್ಲಿ ಒಟ್ಟು ಸೇರಿ ನೋಡಿ ಅದನ್ನು ಆನಂದಿಸುವಂತೆ ಆಗಲಿ ಎಂಬುದಾಗಿ ಈ ಕುಂಡಿನಾಪುರದಲ್ಲಿ ವಿದರ್ಭ ರಾಜಧಾನಿಯಲ್ಲಿ ನಡೆದಂತಹ ಆ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳುವಂತಹ ಒಂದು ಸನ್ನಿವೇಶ ಇವತ್ತು ಬಂದಿದೆ. ಶ್ರೀಮದ್ ಭಾಗವತದಲ್ಲಿ ಇದನ್ನು ಹೇಗೆ ವರ್ಣಿಸ್ತಾರೆ ವ್ಯಾಸರು, ಶುಕಮುನಿಗಳು ಎಂಬುದಾಗಿ ನೋಡೋದಾದರೆ, ಭೀಷ್ಮಕನಿಗೆ ಹಿರಿಯ ಮಗ ರುಕ್ಮಿ ಜರಾಸಂಧ ಮತ್ತು ಚೇದಿ ಕುಮಾರ ಶಿಶುಪಾಲನ ಬಹಳ ಆಪ್ತ ಮಿತ್ರ. ಆದ್ದರಿಂದ ತನ್ನ ತಂಗಿ ರುಕ್ಮಿಣಿಯನ್ನು ಚೇದಿರಾಜ ದಮಘೋಷರ ಪುತ್ರ ಶಿಶುಪಾಲನಿಗೆ ಮದುವೆ ಮಾಡಿಕೊಡಬೇಕು ಎಂಬುದಾಗಿ ರುಕ್ಮಿ ನಿಶ್ಚಯವನ್ನು ಮಾಡಿದ್ದಾನೆ. ಭೀಷ್ಮಕರಿಗೆ ಅದನ್ನು ತಡೆಯುವಂತಹ ಅಷ್ಟು ಶಕ್ತಿ ಇಲ್ಲ. ಮಗನ ಮುಂದೆ ಬೇರೆ ಒಂದು ಮಾತನ್ನು ಹೇಳುವಂತಹ ಒಂದು ಶಕ್ತಿ ಅವರಲ್ಲಿ ಆ ಸಂದರ್ಭದಲ್ಲಿ ಇರಲಿಲ್ಲ. ಆದರೆ ರುಕ್ಮಿಣಿ ಕೃಷ್ಣನ ಬಗ್ಗೆ ಅನೇಕ ವೃತ್ತಾಂತಗಳನ್ನು ಕೇಳಿ ಅವಳು ಮನಸ್ಸಿನಿಂದ ಕೃಷ್ಣನನ್ನು ಪತಿಯಾಗಿ ಸ್ವೀಕರಿಸಿದವಳು. ಅದೇ ರೀತಿಯಲ್ಲಿ ಕೃಷ್ಣನೂ ಸಹ ರುಕ್ಮಿಣಿಯ ಬಗ್ಗೆ ಕೇಳಿ ಅವಳು ತನ್ನ ಗುಣಗಳಿಗೆ ಯೋಗ್ಯಳಾದ ಕನ್ಯೆ ಎಂಬುದಾಗಿ, ಕನ್ಯಾರತ್ನ ಸ್ತ್ರೀ ಎಂಬುದಾಗಿ ಕೃಷ್ಣನೂ ಸಹ ಭಾವಿಸಿದರು. ಇಂಥ ಒಂದು ಪ್ರಸಂಗ ಇದ್ದಾಗ ರುಕ್ಮಿಣಿಯು ತಡೆಯಲಾರದ ಒಂದು ಶೋಕದಿಂದ, ಈ ರೀತಿಯಾಗಿ ನನ್ನನ್ನು ಇನ್ಯಾರಿಗೋ ಕೊಡುವಂತಹ ಒಂದು ಸಂದರ್ಭ ಒದಗಿದೆಯಲ್ಲ ಅಂಥೇಳಿ ಕೃಷ್ಣನಿಗೆ ಒಂದು ಪತ್ರವನ್ನು ಬರೆದು ಒಬ್ಬರು ಬ್ರಾಹ್ಮಣರ ಮೂಲಕ ಅದನ್ನು ಕಳಿಸ್ಕೊಡ್ತಾರೆ. ಆ ಬ್ರಾಹ್ಮಣರು ದ್ವಾರಕೆಯನ್ನು ಪ್ರವೇಶಿಸಿ ಕೃಷ್ಣನನ್ನು ನೋಡಿದಾಗ ಕೃಷ್ಣ ಆ ಪುರೋಹಿತರಿಗೆ, ಆ ಬ್ರಾಹ್ಮಣರಿಗೆ ಒಂದು ಅತಿಥಿ ಸತ್ಕಾರಗಳನ್ನು ಮಾಡಿ ಅನಂತರ ತಾವು ಬಂದ ವಿಷಯ ಏನು ಹೇಳಬೇಕು ಎಂಬುದಾಗಿ ಕೇಳಿದಾಗ ಅವರು ರುಕ್ಮಿಣಿಯ ಒಂದು ಸಂದೇಶವನ್ನು ಅಲ್ಲಿ ಕೊಡ್ತಾರೆ. ಆ ರುಕ್ಮಿಣಿಯ ಒಂದು ಸಂದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೃಷ್ಣನ ಒಂದು ಮಹಿಮೆಯನ್ನು ಗಾನ ಮಾಡ್ತಾಳೆ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕೇವಲ ನಿನ್ನ ಮಾತುಗಳು ನನ್ನ ಕಿವಿಗೆ ಏನಾದರೂ ಬಿದ್ದರೆ ನಿರ್ವಿಷ್ಯ ಕರ್ಣ ವಿವರೈರ್ ಹರತೋಂಗ ತಾಪಂ ಎಂಬುದಾಗಿ
ನಿನ್ನ ಒಂದು ಮಾತುಗಳು ಯಾರ ಕಿವಿಯಲ್ಲಾದರೂ ಬಿದ್ದರೆ ಅದು ಅವರ ಅಂಗತಾಪವನ್ನು ಇಳಿಸಿಬಿಡುತ್ತೆ. ಹೇಗೆ ಆ ಗೋಪಿಕಾ ಸ್ತ್ರೀಯರು ಕೃಷ್ಣ 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 ಎಂಬುದಾಗಿ ಆ ಕೃಷ್ಣನ ವಿರಹದಲ್ಲಿ ತಪ್ತರಾಗಿದ್ದರೋ, ಅದೇ ರೀತಿಯಲ್ಲಿ ರುಕ್ಮಿಣಿಯೂ ಸಹ ತಪ್ತಳಾಗಿದ್ಲು. ಕೃಷ್ಣನಿಂದ ವಿರಹ ಸಹಿಸಲಾರದೆ ತಪ್ತಳಾಗಿದ್ದಾಗ ಆ ಕೃಷ್ಣನ ಬಗೆಗಿನ ಒಂದು ಮಾತು ಅವಳ ಕಿವಿಯನ್ನು ಪ್ರವೇಶ ಮಾಡಿದಾಗ ಅವಳಿಗೆ ತುಂಬ ಚಂದನ ಲೇಪದಂತೆ ಅವಳಿಗಿತ್ತು. ಅಂತಹ ಒಂದು ಪರಿಸ್ಥಿತಿ ಅವಳದಾಗಿತ್ತು ಎಂಬುದಾಗಿ ಹೇಳ್ಕೊಳ್ತಾ, ಇನ್ನು ನೀನೇ ನನ್ನನ್ನು ಕಾಪಾಡಬೇಕು, ಇಲ್ಲದೆ ಹೋದರೆ ನನ್ನ ಗತಿ, ನಾನು ಒಂದು ಕ್ಷಣವೂ ನೀನಿಲ್ಲದೆ ನಾನು ಇರಲಾರೆ ಎಂಬುದಾಗಿ ಕೃಷ್ಣನಿಗೆ ಒಂದು ಮೊರೆಯನ್ನು ಇಟ್ಟಾಗ ಶ್ರೀಕೃಷ್ಣ ಕಳಿಸಿಕೊಡುವಂಥ ಒಂದು ಪ್ರತಿ ಸಂದೇಶ ಅಂತ ಹೇಳಿದರೆ, ಖಂಡಿತವಾಗಿಯೂ ಆಗಲಿ, ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾರೆ. ರುಕ್ಮಿಣೀ ದೇವಿಯು ಮತ್ತೊಂದು ವಿಷಯವನ್ನು ಅಲ್ಲಿ ಹೇಳ್ತಾಳೆ. ಹೇಗೆ ಈ ರುಕ್ಮಿಣಿಯನ್ನು ಕರ್ಕೊಂಡು ಹೋಗಿ ಹರಣ ಮಾಡಿ ವಿವಾಹ ಮಾಡ್ಕೊಳ್ಳೋದು, ಅಂತಃಪುರದಲ್ಲಿ ಇರೋಳು ಇವಳು, ಬಂಧು ಮಿತ್ರರನ್ನೆಲ್ಲ ಕೊಂದು ಹಾಕದೆ ಯಾವ ರೀತಿ ಹೋಗಬಹುದು ಅಂತ ನಿನ್ನ ಮನಸ್ಸಿನಲ್ಲಿ ಏನಾದರೂ ಸಂಶಯ ಹುಟ್ಟಿದರೆ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾಳೆ. ಏನು ಅಂತ ಹೇಳಿದ್ರೆ, ಆ ಮದುವೆ ಸಂದರ್ಭದಲ್ಲಿ ಕುಲದೇವಿ ಯಾತ್ರಾ ಎಂಬುದಾಗಿ ಒಂದನ್ನು ಮಾಡುವಂಥ ರೂಢಿ ಇದೆ. ಆವಾಗ ನಗರದಿಂದ ಸ್ವಲ್ಪ ಹೊರಗಡೆ ಇರುವಂತಹ ಒಂದು ದೇವಿಯ ಆಲಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡುವಂಥ ಒಂದು ಪ್ರತೀತಿ ಇದೆ. ಆ ಸಮಯದಲ್ಲಿ ಆಗಬಹುದು ಎಂಬುದಾಗಿ ಒಂದು ಸೂಚನೆಯನ್ನು ಸಹ ಕೃಷ್ಣನಿಗೆ ಕೊಟ್ಟಿರ್ತಾಳೆ. ಆಗ ಕೃಷ್ಣ ತಕ್ಷಣ ಆ ಪುರೋಹಿತರನ್ನು ಕರ್ಕೊಂಡು ದಾರುಕನಿಗೆ ಹೇಳಿ ರಥವನ್ನು ಸಿದ್ಧಪಡಿಸಲು ಹೇಳಿ ಒಂದೇ ರಾತ್ರಿಯಲ್ಲಿ ಅನರ್ಥ ಪ್ರದೇಶದಿಂದ ವಿದರ್ಭ ಪ್ರದೇಶಕ್ಕೆ ಬಂದು ಸೇರ್ತಾರೆ. ಈ ವಿಷಯವನ್ನು ತಿಳ್ಕೊಂಡಂತಹ ಬಲರಾಮ ಅವರು ಸಹ ತಮ್ಮನ ಸಹಾಯಕ್ಕಾಗಿ ಅವರು ಒಂದು ಸೇನೆಯನ್ನು ತಗೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ ಕೂಡಲೇ ಭೀಷ್ಮಕ ಕೃಷ್ಣ ಬಲರಾಮರು ಬಂದಿದ್ದಾರೆ ಅಂತ ತಿಳಿದ ಕೂಡಲೇ ಅವರನ್ನು ನೋಡಿ ಸೂಕ್ತವಾದಂತಹ ಸತ್ಕಾರಗಳನ್ನು ಮಾಡಿ ಅವರಿಗೆ ಇರೋದಕ್ಕೆ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡ್ತಾರೆ. ರುಕ್ಮಿಣಿಗೂ ಈ ವಿಷಯ ತಿಳಿಯುತ್ತೆ, ಸ್ವಲ್ಪ ಭಾರ ಇಳಿಯುತ್ತೆ. ಕೃಷ್ಣ ಬಂದಿದ್ದಾನೆ, ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಅನ್ನುವಂತಹ ವಿಷಯ ಕೇಳಿದ ಕೂಡಲೇ ಅವಳ ಮನಸ್ಸಿಗೂ ಒಂದು ಸಂತೋಷವಾಗತ್ತೆ. ಆ ಕುಲದೇವಿ ಯಾತ್ರಾ ಪ್ರಾರಂಭವಾಗತ್ತೆ. ಆ ಅಂಬಾ ದೇವಿಯ ಒಂದು ದೇವಾಲಯದ ಹತ್ತಿರಕ್ಕೆ ಹೋಗಿದ್ದಾಗ ಆ ಸಮಯದಲ್ಲಿ ತಕ್ಷಣ ಕೃಷ್ಣ ಪೂರ್ವ ನಿಯೋಜನೆಯಂತೆ ಅಲ್ಲಿ ರಥದಲ್ಲಿ ಆ ಜಾಗಕ್ಕೆ ಮುಂದೆ ಬಂದು ರುಕ್ಮಿಣೀ ದೇವಿಯನ್ನು ತನ್ನ ಒಂದು ರಥಕ್ಕೆ ಹತ್ತಿಸಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕೃಷ್ಣನ ಒಂದು ವರ್ಣನೆಯನ್ನು ಶ್ರೀಮದ್ ಭಾಗವತ ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ, ಗರುಡ ಲಾಂಛನದಿಂದ ಕೂಡಿದಂತಹ ಒಂದು ರಥದಲ್ಲಿ ಕೃಷ್ಣ ಬಂದು ರುಕ್ಮಿಣಿಯನ್ನು ತನ್ನ ರಥಕ್ಕೆ ಕರ್ಕೊಂಡು ಕೃಷ್ಣ ಎಲ್ಲ ಮೃಗಗಳ ರಾಜ ಇರುವಂತೆ, ಹೇಗೆ ಒಂದು ಸಿಂಹವು ತನ್ನ ಪಾಲನ್ನು ತಗೊಂಡು ಬೇರೆ ಪ್ರಾಣಿಗಳು ನೋಡ್ತಾ ಇರುವಂತೆಯೇ ಅವುಗಳ ಮುಂದೆ ಧೈರ್ಯವಾಗಿ ತಗೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ಕೃಷ್ಣ ಬಲರಾಮರು ಅಲ್ಲಿಂದ ಮುಂದೆ ಹೊರಟರು. ಎಲ್ಲ ರಾಜರು ಸುತ್ತಲೂ ನೋಡ್ತಾನೇ ಇದ್ದರು ಎಂಬುದಾಗಿ ಒಂದು ಮಾತು ಆ ಜಾಗದಲ್ಲಿ ಬರುತ್ತೆ. ಇದು ತುಂಬ ರಹಸ್ಯವಾದಂತಹ ಒಂದು ಸ್ಥಳ. ಇಲ್ಲಿ ಗರುಡನ ಉಲ್ಲೇಖವು ಈ ಜಾಗದಲ್ಲಿದೆ. ಗರುಡನು ಇದೇ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ದಾನೆ ಎಂಬುದಾಗಿ ಮಾತು ಪುರಾಣಗಳು ಹೇಳುತ್ತೆ. ಗರುಡನು ಊರ್ಧ್ವಕ್ಕೆ ಹಾರಿ ಅಮೃತವನ್ನು ಅಲ್ಲಿಂದ ತಗೊಂಬರ್ತಾನೆ. ಆ ಅಮೃತವನ್ನು ತಗೊಂಡು ಕೆಳಗಡೆಗೆ ಬರೋದು ಬಹಳ ಕಷ್ಟವಾದ ಕೆಲಸ. ಅದರಲ್ಲಿ ಅನೇಕ ಬಾಧಕಗಳು ಮಧ್ಯದಲ್ಲಿ ಬರುತ್ತೆ. ಆ ಅಮೃತವನ್ನು ಕಾಯ್ತಾ ಇರುವಂತಹ ಅನೇಕ ಶಕ್ತಿಗಳು ಉಂಟು. ಆ ಎಲ್ಲ ಶಕ್ತಿಗಳನ್ನು ಜಯಿಸಿ ಆ ಒಂದು ಚಕ್ರದ ಮಧ್ಯದಲ್ಲಿ ಇರುವಂತಹ ಒಂದು ಅಮೃತವನ್ನು ತಗೊಂಡು ತಾನು ಯಶಸ್ವಿಯಾಗಿ ಆ ಅಮೃತವನ್ನು ತಗೊಂಡು ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಒಂದು ಕಥೆ ಇದೆ. ಅದೇ ರೀತಿಯಲ್ಲಿ ಆ ಕ್ಷೀರ ಸಮುದ್ರದಲ್ಲಿಯೇ ಉದ್ಭವಿಸಿದಂತಹ ಶ್ರೀದೇವಿ, ಅಮೃತಕ್ಕೆ ಸದೃಶವಾದಂತಹ ಆ ಶಕ್ತಿ, ಆ ಶ್ರೀದೇವಿಯನ್ನು ಶ್ರೀಕೃಷ್ಣ ಅವಳನ್ನು ಕರೆದುಕೊಂಡು ಈ ಜಾಗದಿಂದ ಹೊರಟು ಬರ್ತಾನೆ
ಎಂಬುದಾಗಿ ಒಂದು ಮಾತು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ತಕ್ಷಣವೇ ಜರಾಸಂಧ ಮುಂತಾದ ಎಲ್ಲ ರಾಜರು ಕೃಷ್ಣನ ಜೊತೆ ಒಂದು ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದಲ್ಲಿ ಕೃಷ್ಣ ಬಲರಾಮರು ಅವರನ್ನೆಲ್ಲ ಸೋಲಿಸಿಬಿಡ್ತಾರೆ. ಕೃಷ್ಣ ಮುಂದೆ ಹೋಗಿರ್ತಾನೆ. ಆಗ ರುಕ್ಮಿ ಮತ್ತೆ ಪುನಃ ಅಟ್ಟಿಸ್ಕೊಂಡ್ಬಂದು ಈ ಜಾಗದಲ್ಲಿ ನಿನ್ನ ಬಿಡೋದಿಲ್ಲ ಎಂಬುದಾಗಿ ಒಂದು ಅಲ್ಲಿ ಯುದ್ಧ ಪ್ರಾರಂಭವಾಗತ್ತೆ. ಶೀಘ್ರದಲ್ಲಿಯೇ ಕೃಷ್ಣ ರುಕ್ಮಿಯನ್ನು ಪರಾಜಯಗೊಳಿಸಿ ಅಲ್ಲಿಂದ ರುಕ್ಮಿಣಿ ದೇವಿಯನ್ನು ಕರ್ಕೊಂಡು ದ್ವಾರಕೆಗೆ ಹೊರಟು ಬರ್ತಾರೆ ಎಂಬುದಾಗಿ ಕಥಾಭಾಗವು ಆ ಜಾಗದಲ್ಲಿ ಕಂಡುಬರುತ್ತೆ. ಇವತ್ತು ಈ ಪ್ರದೇಶಗಳು ಯಾವ ಜಾಗದಲ್ಲಿದೆ ಅಂತ ನೋಡೋದಾದರೆ ನಾವು ಹಿಂದೆಯೇ ಜ್ಞಾಪಿಸ್ಕೊಂಡ ಹಾಗೆ ಅಮರಾವತಿ ಅನ್ನುವಂಥ ಒಂದು ನಗರ ವಿದರ್ಭದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇಲ್ಲಿಂದ ಬಹಳ ಹತ್ತಿರದಲ್ಲಿ ಇರುವಂತಹ ಒಂದು ಜಾಗ, ಸುಮಾರು 40 ಕಿಲೋಮೀಟ್ರ್ ಅಂತ ಕಾಣುತ್ತೆ, 40-50 ಕಿಲೋಮೀಟ್ರ್ ಇರಬಹುದು. ಆ ದೂರದಲ್ಲಿ ಕೌಂಡಿನ್ಯಪುರಿ ಎಂಬುದಾಗಿ ಒಂದು ಸಣ್ಣ ಹಳ್ಳಿ ಉಂಟು. ಈ ಕೌಂಡಿನ್ಯದಲ್ಲಿ ಕುಂಡಿನಾಪುರದಲ್ಲಿ ಅವತ್ತು ಕುಂಡಿನಾಪುರ ಎಂಬುದಾಗಿ ಶ್ರೀಮದ್ ಭಾಗವತವು ಕರೆಯುತ್ತೆ. ಈ ಜಾಗ ಇವತ್ತು ಕೌಂಡಿನ್ಯಪುರಿ ಎಂಬುದಾಗಿ ಇವತ್ತು ಇದರ ವಾಡಿಕೆ. ಇದರ ಪಕ್ಕದಲ್ಲಿ ಒಂದು ವರದಾಯಿನಿ ವರ್ಧಾ ಅನ್ನುವಂತಹ ನದಿಯು ಹರಿಯುತ್ತೆ. ಈ ನದಿಯ ತೀರದಲ್ಲಿ ಇರುವಂತಹ ಜಾಗ ಇದು. ಈ ಜಾಗದಲ್ಲಿ ಅನೇಕ ದೇವಾಲಯಗಳು ಉಂಟು. ಇದೇನೇ ವಿದರ್ಭದ ಒಂದು ರಾಜಧಾನಿಯಾದಂತಹ ಕುಂಡಿನಾಪುರ ಎಂಬುದಾಗಿ ಜನರು ಭಾವಿಸ್ತಾರೆ. ಇಲ್ಲಿ ವಿಠ್ಠಲ ಮತ್ತು ರುಕುಮಾಯಿ ಮಂದಿರ ಈ ಜಾಗದಲ್ಲಿದೆ, ದೇವಾಲಯ ಇದೆ. ಮಹಾರಾಷ್ಟ್ರದಲ್ಲಿ ಈ ರುಕ್ಮಿಣಿ ದೇವಿಯನ್ನು ರುಕುಮಾಯಿ ಎಂಬುದಾಗಿ ಕರೆಯುವಂತಹ ಒಂದು ವಾಡಿಕೆ. ವಿಠ್ಠಲ ರುಕುಮಾಯಿ ಎಂಬುದಾಗಿ ಕೃಷ್ಣ ಮತ್ತು ರುಕ್ಮಿಣಿಯರನ್ನು ಪೂಜಿಸುವಂತಹ ಒಂದು ಪದ್ಧತಿ ಈ ಜಾಗದಲ್ಲಿ ಬಂದಿದೆ. ಆ ಊರಿನ ಹೊರಗಡೆಯಲ್ಲಿ ಒಂದು ಅಂಬಾದೇವಿಯ ಮಂದಿರ ಇದೆ. ಈ ಜಾಗದಲ್ಲಿಯೇ ಕೃಷ್ಣ ರುಕ್ಮಿಣಿಯ ಒಂದು ಅಪಹರಣವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ ವರ್ಧಾ ನದಿ ತೀರದಲ್ಲಿ ಕೆಲವು ಜಾಗಗಳನ್ನು ತೋರಿಸ್ತಾರೆ. ರುಕ್ಮಿಣಿಯ ಅಪಹರಣದ ನಂತರ ಕೃಷ್ಣ ಹೊರಟು ಹೋಗೋಕ್ಕೆ ಮುಂಚೆ ಆ ಜಾಗದಲ್ಲಿ ಕುಳಿತುಕೊಂಡು ಆ ವರ್ಧಾ ನದಿಯಲ್ಲಿ ವರದಾಯಿನಿ ನದಿ ಎಂಬುದಾಗಿಯೂ ಕರೀತಾರೆ. ಈ ನದಿಯಲ್ಲಿ ಪಾನವನ್ನು ಮಾಡಿದ ಕೃಷ್ಣ ಎಂಬುದಾಗಿ ಹೇಳ್ತಾರೆ. ಆ ದೇವಾಲಯದಿಂದ ಹೊರಗಡೆ ಬರುವಂತಹ ಒಂದು ಗುಹೆ ಆ ಜಾಗದಲ್ಲಿ ಇತ್ತು. ಆ ಗುಹೆಯ ಮೂಲಕ ಒಳಗಡೆಯಿಂದ ಕೃಷ್ಣ ರುಕ್ಮಿಣಿಯನ್ನು ಕದ್ಕೊಂಡು ಹೋದ ಎಂಬುದಾಗಿಯೂ ಕೆಲವು ಪ್ರತೀತಿಗಳು ಆ ಜಾಗದಲ್ಲಿದೆ. ಆದರೆ ಅದು ಶ್ರೀಮದ್ ಭಾಗವತದಲ್ಲಿ ಆ ರೀತಿಯಾಗಿ ಉಲ್ಲೇಖವಿಲ್ಲ. ಈ ರುಕ್ಮಿಣಿಯು ಹೋದಂತಹ ಒಂದು ದೇವಾಲಯ ಯಾವುದು ಅನ್ನೋದ್ರ ಬಗ್ಗೆ ಕೆಲವು ಜಿಜ್ಞಾಸೆಗಳು ಉಂಟು. ಕೆಲವರು ಹೇಳೋದೇನು ಅಂತ ಹೇಳಿದ್ರೆ, ಆ ಪಕ್ಕದಲ್ಲಿ ಅಮರಾವತಿ ಅಂತ ಇದೆಯಲ್ಲ, ಅಮರಾವತಿಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ದೇವಾಲಯ ಇದೆ. ಅಂಬೆ ಭವಾನಿಯ ದೇವಾಲಯ ಇದೆ. ಈ ಜಾಗದಲ್ಲಿ ಇದೇನೇ ಆ ದೇವಾಲಯ ಎಂಬುದಾಗಿಯೂ ಒಂದು ಅಭಿಪ್ರಾಯ ಇದೆ. ಒಟ್ಟಲ್ಲಿ ಹೇಗಾದರೂ ಇರಲಿ, ಈ ವಿದರ್ಭ ಅನ್ನುವಂಥ ಒಂದು ಹೆಸರು ಬಹಳ ಪ್ರಸಿದ್ಧ. ಇವತ್ತು ಕೂಡ ಈ ವಿದರ್ಭ ಈ ಜಾಗದಲ್ಲಿದೆ. ಇದರಲ್ಲಿರುವಂತಹ ಒಂದು ಕೌಂಡಿನ್ಯಪುರಿಯನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಅಲ್ಲಿರುವಂತಹ ವಿಠ್ಠಲ ಮತ್ತು ರುಕ್ಮಿಣಿ ದೇವಿಯ ಒಂದು ದೇವಾಲಯಗಳು ಬಹಳ ಪ್ರಸಿದ್ಧವಾಗಿ ಅಲ್ಲಿ ಕಂಡುಬರುತ್ತೆ. ಇಷ್ಟು ವಿಷಯಗಳನ್ನು ಶ್ರೀ ರುಕ್ಮಿಣಿ ಪರಿಣಯದ ಒಂದು ಸಂದರ್ಭ ಮತ್ತು ಶ್ರೀ ಕೃಷ್ಣನ ಒಂದು ಲೀಲಾ ವಿಭೂತಿಗಳು ನಡೆದಂಥ ಒಂದು ಸ್ಮರಣೆಗಳನ್ನು ಇಟ್ಕೊಂಡು ಈ ಜಾಗಗಳನ್ನು ನಾವು ಗಮನಿಸಬಹುದಾಗಿದೆ. ಮಧ್ಯ ಭಾರತದಲ್ಲಿರುವಂತಹ ಮತ್ತೊಂದು ಪ್ರಸಿದ್ಧವಾದ ಕ್ಷೇತ್ರ ಅಂತ ಹೇಳಿದರೆ ಉಜ್ಜಯಿನಿ ಅಥವಾ ಅವಂತಿ ಎಂಬುದಾಗಿ ಹೆಸರುಳ್ಳಂತಹ ಒಂದು ಪ್ರದೇಶ. ಇವತ್ತು ಭೌಗೋಳಿಕವಾಗಿ ನೋಡಿದರೆ ಇವತ್ತು ಮಧ್ಯಪ್ರದೇಶದಲ್ಲಿದೆ. ಇದು ಬಹಳ ಪ್ರಸಿದ್ಧವಾದಂತಹ ಒಂದು ನಗರಿ. ಈ ಜಾಗವೂ ಸಹ ಶ್ರೀ ಕೃಷ್ಣನ ವಿದ್ಯಾಭ್ಯಾಸದ ಒಂದು ಸಂಪರ್ಕವನ್ನು ಪಡೆದಿದೆ. ಶ್ರೀಕೃಷ್ಣ ಮತ್ತು ಬಲರಾಮರು ಕಂಸವಧೆಯ ನಂತರ ಅವರ ಒಂದು ಯಜ್ಞೋಪವೀತ ಧಾರಣೆ, ಉಪನಯನ ಸಂಸ್ಕಾರಗಳು ನಡೆಯುತ್ತೆ. ಇದರ ನಂತರ ಅವರಿಬ್ಬರು ಗರ್ಗಮುನಿಯ ಹತ್ತಿರ ಅಭ್ಯಾಸವನ್ನು ಮಾಡಿ ಮತ್ತೆ ಆ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೋಸ್ಕರ ಸಾಂದೀಪನಿ ಮಹರ್ಷಿಗಳ ಹತ್ತಿರ ಹೋಗ್ತಾರೆ. ಸಾಂದೀಪನಿ ಮಹರ್ಷಿಗಳು ಮೂಲತಃ ಕಾಶಿಯವರು, ಆದರೆ ಅವರು ಆ ಒಂದು ಕಾಲಘಟ್ಟದಲ್ಲಿ ಅವಂತಿ ಅಥವಾ ಉಜ್ಜಯಿನಿಯಲ್ಲಿ ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು ಎಂಬುದಾಗಿ ಶ್ರೀಮದ್ ಭಾಗವತವು ಹೇಳುತ್ತೆ. ಆದ್ದರಿಂದ ಶ್ರೀಕೃಷ್ಣ ಬಲರಾಮರು ಈ ಅವಂತಿ ಅಥವಾ ಉಜ್ಜಯಿನಿ ನಗರವನ್ನು
ಪಾವನವನ್ನಾಗಿ ಮಾಡೋದಕ್ಕೋಸ್ಕರ ತಮ್ಮ ವಿದ್ಯಾಭ್ಯಾಸ ಕ್ಷೇತ್ರವಾಗಿ ಅದನ್ನು ಮಾಡುವಂತಹ ಒಂದು ಸಂಕಲ್ಪದಿಂದ ಆ ಜಾಗದಲ್ಲಿ ಸಾಂದೀಪನಿ ಮಹರ್ಷಿಗಳ ಹತ್ರ ಬರ್ತಾರೆ. ಸಾಂದೀಪನಿ ಮಹರ್ಷಿಗಳ ಹತ್ರ ಹೋಗಿ ಅವರು ಮಾಡಿದಂತಹ ವಿದ್ಯಾಭ್ಯಾಸ ಪರಮಾಶ್ಚರ್ಯಕರವಾದದ್ದು ಎಂಬುದಾಗಿ ಶ್ರೀಮದ್ ಭಾಗವತವು ಹೇಳುತ್ತೆ. 64 ವಿದ್ಯೆಗಳು ಮತ್ತು ಕಲೆಗಳನ್ನು ಒಂದು ದಿವಸಕ್ಕೆ ಒಂದು ಎಂಬಂತೆ ಅವುಗಳನ್ನು ಪಡೆದರು, ಅದನ್ನು ಆತ್ಮಸಾತ್ ಮಾಡಿಕೊಂಡ್ರು ಎಂಬುದಾಗಿ ಶ್ರೀಮದ್ ಭಾಗವತವು ಹೇಳುತ್ತೆ. ಅಂತಹ ಅದ್ಭುತವಾದಂತಹ ಘಟನೆಯು ನಡೆದಂತಹ ಕ್ಷೇತ್ರ ಉಜ್ಜಯಿನಿ ನಗರಿಯನ್ನು ನೋಡಿದಾಗ ಶ್ರೀಕೃಷ್ಣ ಬಲರಾಮರ ಒಂದು ವಿದ್ಯಾಕ್ಷೇತ್ರವಾಗಿರುವಂತಹ ಒಂದು ಉಜ್ಜಯಿನಿ ನಗರ ಇದು ಕ್ಷಿಪ್ರಾ ನದಿಯ ತೀರದಲ್ಲಿದೆ. ಇವತ್ತು ಕೂಡ ಇದರ ಹೆಸರು ಉಜ್ಜಯಿನಿ ಎಂಬುದಾಗಿ ಬಹಳ ಪ್ರಸಿದ್ಧವಾಗಿದೆ. ಈ ಉಜ್ಜಯಿನಿ ನಗರಿಯಲ್ಲಿ ಅನೇಕ ಪ್ರಸಿದ್ಧವಾದಂತಹ ಸ್ಥಳಗಳು ಉಂಟು. ಒಂದು ಮಹಾಕಾಲನ ದೇವಾಲಯ, ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಉಜ್ಜಯಿನಿ ನಗರಿಯಲ್ಲಿರುವಂತಹದ್ದು. ಈ ಉಜ್ಜಯಿನಿ ನಗರಿ ಪುರಾಣಗಳಲ್ಲಿ ತುಂಬ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ. ಸ್ಕಂದ ಪುರಾಣವು ಒಂದು ಪೂರ್ತಿ ಖಂಡವನ್ನೇ ಈ ಅವಂತಿ ಅಥವಾ ಉಜ್ಜಯಿನಿಯ ಬಗ್ಗೆ ಅದರ ಗುಣಗಾನವನ್ನು ಮಾಡೋದಕ್ಕೋಸ್ಕರ ಒಂದು ಖಂಡವನ್ನೇ ಪೂರ್ತಿ ಮೀಸಲಾಗಿಟ್ಟಿದೆ. ಅಂತಹ ಒಂದು ಮಹಿಮೆಯಿಂದ ಕೂಡಿದಂತಹ ಒಂದು ನಗರಿ ಇದು ಉಜ್ಜಯಿನಿ. ಈ ಉಜ್ಜಯಿನಿಯಲ್ಲಿ ಅನೇಕ ಒಂದು ಯೋಗಗಳ ಒಂದು ಸಂಗಮ ಇದೆ, ಅನೇಕ ದೇವತಾ ಶಕ್ತಿಗಳ ಒಂದು ಸಂಗಮ ಈ ಜಾಗದಲ್ಲಿದೆ. ಮತ್ತು ನಮ್ಮ ಚರಿತ್ರೆಯಲ್ಲಿ ಅನೇಕ ಮುಖ್ಯವಾದ ಘಟನೆಗಳು ಈ ಜಾಗದಲ್ಲಿ ನಡೆದಿದೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಬಹುದು. ಈ ಉಜ್ಜಯಿನಿಯು ನಾವು ಹಿಂದೆ ಹೇಳಿದ ಹಾಗೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಹಾಕಾಲ ಲಿಂಗದ ಒಂದು ಸ್ಥಾನ ಎಂಬುದಾಗಿ ಹೇಳ್ತಾರೆ. ಈ ಮಹಾಕಾಲ ಅಂತ ಹೇಳಿದಾಗ ಆ ಶಿವ ಯಾವನು ಕಾಶಿ ಕ್ಷೇತ್ರದಲ್ಲಿ ಬೆಳಕಿನ ರೂಪದಲ್ಲಿ ಕಾಶಿಯ ಒಂದು ಪ್ರಕಾಶಕ್ಕೆ ಕಾರಣಭೂತವಾಗಿರುವಂತಹ ಆ ಶಿವ ಯಾರಿದಾನೆಯೋ, ಮಹಾಕಾಲ ಯಾರಿದಾನೆಯೋ, ಅದೇ ಮಹಾಕಾಲನೇ ಈ ಉಜ್ಜಯಿನಿ ನಗರಿಗೂ ಅಧಿಪತಿ ಎಂಬುದಾಗಿ ಹೇಳ್ತಾರೆ. ಇದು ಮಹಾಕಾಲ ಕ್ಷೇತ್ರ. ಈ ಉಜ್ಜಯಿನಿಯಲ್ಲಿ ಈ ಮಹಾಕಾಲನ ಒಂದು ಲಿಂಗವನ್ನು ನೋಡಬಹುದು. ಈ ದೇವಾಲಯವು 2 ಅಂತಸ್ತುಗಳಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಒಂದು ಸ್ವಲ್ಪ ಕೆಳಗಡೆ ಇರುವಂತಹ ಸ್ಥಾನದಲ್ಲಿ ಮಹಾಕಾಲ ಲಿಂಗ, ಇನ್ನು ಮೇಲ್ಗಡೆ ಓಂಕಾರೇಶ್ವರ ಲಿಂಗ ಎಂಬುದಾಗಿ ಹೇಳ್ತಾರೆ. ಇದರ ಬಹಳ ಹತ್ತಿರದಲ್ಲಿಯೇ ಒಂದು ರುದ್ರ ಸರೋವರ ಎಂಬುದಾಗಿ ಇದೆ. ಅದರ ಹತ್ತಿರದಲ್ಲಿ ಈ ಉಜ್ಜಯಿನಿಯಲ್ಲಿ ಶಕ್ತಿಪೀಠವೂ ಸಹ ಇದೆ ಎಂಬುದಾಗಿ ಹೇಳ್ತಾರೆ. ಈ ಅನೇಕ ಶಕ್ತಿಪೀಠಗಳು ಸತೀದೇವಿಯ ನಾನಾ ಭಾಗಗಳನ್ನು ಈ ಬೇರೆ ಬೇರೆ ಶಕ್ತಿಪೀಠಗಳಲ್ಲಿ ಅದರ ಒಂದು ಶಕ್ತಿ ಆ ಜಾಗದಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಆ ರೀತಿ ನೋಡಿದಾಗ ಉಜ್ಜಯಿನಿಯಲ್ಲಿ ಆ ಸತೀದೇವಿಯ ಊರ್ಧ್ವ ಓಷ್ಠ ಈ ಜಾಗದಲ್ಲಿ ತುಟಿ, ಮೇಲ್ಗಡೆಯ ಒಂದು ತುಟಿ ಈ ಜಾಗದಲ್ಲಿ ಬಂದು ಸೇರಿಕೊಳ್ತು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಒಂದು ಶ್ರೀಯಂತ್ರದ ಒಂದು ಪ್ರತಿಷ್ಠಾಪನೆ ಇದೆ. ಅದರ ಜೊತೆಗೆ ಹಿಂಬದಿಯಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ವಿಗ್ರಹವೂ ಇದೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿರುವಂತಹ ಒಂದು ಶಕ್ತಿ ದೇವಾಲಯ ಅಥವಾ ಶಕ್ತಿಪೀಠ ಏನಿದೆ, ಇದೇ ಪ್ರಸಿದ್ಧವಾದ ಒಂದು ವಿಕ್ರಮಾದಿತ್ಯ ಅವನ ಒಂದು ಆಸ್ಥಾನ ದೇವಾಲಯವಾಗಿತ್ತು. ಆ ವಿಕ್ರಮಾದಿತ್ಯ ಪೂಜೆ ಮಾಡ್ತಾ ಇದ್ದಂತಹ ಒಂದು ದೇವಿಯ ಆರಾಧ್ಯ ದೇವಿ ಇವಳೇ ಈ ಜಾಗ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಆ ವಿಕ್ರಮಾದಿತ್ಯನ ಅವನಿಗೆ ಸಂಬಂಧಪಟ್ಟಂತಹ ಅನೇಕ ಕ್ಷೇತ್ರಗಳು ಸಹ ನಾವು ಉಜ್ಜಯಿನಿಯಲ್ಲಿ ಕಾಣಬಹುದು. ವಿಕ್ರಮಾದಿತ್ಯನ ಸಿಂಹಾಸನ ಎಂಬುದಾಗಿ ಒಂದು ಜಾಗವನ್ನು ಅಲ್ಲಿ ತೋರಿಸ್ತಾರೆ, ಹತ್ತಿರದಲ್ಲಿದೆ. ಇನ್ನು ಅಲ್ಲಿಂದ ಉಜ್ಜಯಿನಿಯಲ್ಲೇ ಈ ಮಹಾಕಾಲ ದೇವಾಲಯ ಮತ್ತು ಈ ಶಕ್ತಿಪೀಠ ಇವೆಲ್ಲವೂ ಬಹಳ ಹತ್ತಿರದಲ್ಲೇ ಇದೆ. ಇಲ್ಲಿಂದ ಸ್ವಲ್ಪ ಉತ್ತರದ ಕಡೆಗೆ ಹೋದಾಗ ಅಲ್ಲಿ ಸಾಂದೀಪನಿ ಆಶ್ರಮ ಎಂಬುದಾಗಿ ಶ್ರೀಕೃಷ್ಣ ಬಲರಾಮರು ವಿದ್ಯಾಭ್ಯಾಸ ಮಾಡಿದಂತಹ ಒಂದು ಸ್ಥಳ ಎಂಬುದಾಗಿ ಆ ಜಾಗದಲ್ಲಿದೆ. ಅದು ಅಂಕಪಾದ ಎಂಬುದಾಗಿಯೂ ಆ ಜಾಗವನ್ನು ಕರೀತಾರೆ. ಆ ಜಾಗದಲ್ಲಿ ಸಾಂದೀಪನಿ ಋಷಿಯ ಆಶ್ರಮ ಎಂಬುದಾಗಿ ಹೇಳ್ತಾರೆ. ಇದರ ಹತ್ತಿರದಲ್ಲಿಯೇ ಮತ್ತೊಂದು ಕಾಳಿ ದೇವಾಲಯ ಇದೆ. ಇದನ್ನು ಗಡಕಾಲಿಕಾ ದೇವಾಲಯ ಎಂಬುದಾಗಿ ಮಂದಿರ್ ಎಂಬುದಾಗಿಯೂ ಕರೀತಾರೆ.
ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಾಳಿಕಾ ವರಪುತ್ರನಾದಂತಹ ಕಾಳಿದಾಸ ಈ ಒಂದು ದೇವಾಲಯದಲ್ಲಿ ಕಾಳಿಯ ಪೂಜೆಯನ್ನು ಮಾಡಿ ಅವನು ಅನುಗ್ರಹವನ್ನು ಪಡೆದ ಎಂಬುದಾಗಿ ಒಂದು ಮಾತಿದೆ. ಯಾವ ಕಾಳಿದಾಸನು ಹಿಂದೆ ಬಹಳ ಮಂದಬುದ್ಧಿಯಾಗಿದ್ದ, ಆದರೆ ಕಾಳಿಯ ಒಂದು ವರಪ್ರಸಾದದಿಂದ ಅವನು ಮಹಾಕವಿ ಕಾಳಿದಾಸ ಆಗ್ಬಿಟ್ಟ ಎಂಬುದಾಗಿ ಕಥೆಯು ಪ್ರಸಿದ್ಧವಾಗಿಯೇ ಇದೆ. ನಾವೆಲ್ಲರೂ ಅದನ್ನು ಕೇಳಿದ್ದೀವಿ. ಆ ದೇವಾಲಯವು ಈ ಜಾಗದಲ್ಲಿ ಇರುವಂತಹ ಗಢಕಾಲಿಕಾ ದೇವಾಲಯ ಮಂದಿರ್ ಎಂಬುದಾಗಿ ಯಾವುದಿದೆಯೋ ಅದೇನೇ ಅದು ಎಂಬುದಾಗಿ ಹೇಳ್ತಾರೆ. ಯಾವ ಮಹಾಕವಿ ಕಾಳಿದಾಸನು, ಈ ಮಹಾಕವಿ ಕಾಳಿದಾಸರ ಬಗ್ಗೆ ಶ್ರೀರಂಗ ಮಹಾಗುರುಗಳು ತುಂಬ ಮೆಚ್ಚುಗೆಯಿಂದ ಮಾತನಾಡಿದರು. ಅವರ ಕೃತಿಗಳನ್ನು ನಿಜವಾದ ಅರ್ಥದಲ್ಲಿ, ಈ ಮಹಾಕವಿ ಕಾಳಿದಾಸರ ನಿಜವಾದ ಅರ್ಥದಲ್ಲಿ ಒಂದು ಕವಿ ಎಂಬುದಾಗಿ ಹೇಳಿದರು. ಯಾರು ಸೃಷ್ಟಿ ರಹಸ್ಯಗಳನ್ನು ಒಳಗಡೆಯಿಂದ ಕಂಡು ಆ ಸೃಷ್ಟಿ ರಹಸ್ಯಗಳನ್ನೇ ಒಂದು ರಸದೌತಣವಾಗಿ ಸಾಮಾನ್ಯ ಜನರಿಗೆ ಬಡಿಸುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವನೇ ನಿಜವಾದ ಕವಿ. ಕವಿ ಆದರೆ ಅವನು ಋಷಿಯಾಗಿರಬೇಕು. ನಾನ್ ಋಷಿ ಕುರುತೆ ಕಾವ್ಯಂ ಎಂಬುದಾಗಿ, ಋಷಿ ಅಲ್ಲದವನು ಕವಿಯಾಗಲಾರ. ಆ ರೀತಿಯಾಗಿ ಒಳಗಡೆಯಿಂದ ತತ್ವವನ್ನು ಕಂಡು ಆ ತತ್ವವನ್ನು ಹೊರಗಡೆಯಿಂದ ಬಹಳ ರಸವತ್ತಾಗಿ ಇಡುವಂತಹ ಸಾಮರ್ಥ್ಯ ಬಹಳ ಅಪರೂಪದ ಒಂದು ಗುಣ. ಅದು ಕಾಳಿದಾಸನಲ್ಲಿ ಇತ್ತು, ಕಾಳಿದಾಸನ ಕಾವ್ಯಗಳಲ್ಲಿ ಅದು ಕಂಡುಬರುತ್ತೆ ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಅಪ್ಪಣೆ ಕೊಡಿಸಿದರು. ಈ ಮಾತನ್ನು ನಾವು ಸ್ಮರಿಸ್ತಾ ಆ ಕಾಳಿದಾಸನಿಗೆ ವರವನ್ನಿತ್ತಂತಹ ಈ ದೇವಾಲಯ ಎಂಬುದಾಗಿ ಇದನ್ನು ಗಮನಿಸಬಹುದು. ಯಾವ ಕಾಳಿದಾಸನು ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂಬುದಾಗಿ ಆ ಪಾರ್ವತೀ ಪರಮೇಶ್ವರರನ್ನು ಕೊಂಡಾಡದಂತಹ ಒಂದು ಸಂದರ್ಭ ಏನಿದೆಯೋ ಅದಕ್ಕೆ ತಕ್ಕಂತೆ ಈ ಒಂದು ನಗರಿಯಲ್ಲಿ ಪಾರ್ವತೀ ಪರಮೇಶ್ವರರು ಇಬ್ಬರಿಗೂ ಒಂದು ನೆಲೆಯಾಗಿದೆ. ಇಲ್ಲಿ ಮಹಾಕಾಲ ಲಿಂಗವೂ ಇದೆ, ಶಕ್ತಿಪೀಠವೂ ಇದೆ. ಕಾಳಿಕಾ ವರಪುತ್ರನಾದ ಕಾಳಿದಾಸನಿಗೆ ಅನುಗ್ರಹ ಮಾಡಿದಂತಹ ಒಂದು ಕಾಳಿಯ ದೇವಾಲಯವೂ ಸಹ ಈ ಜಾಗದಲ್ಲಿದೆ. ಈ ಶಕ್ತಿಪೀಠ, ಕಾಳಿಕಾ ದೇವಾಲಯ ಮತ್ತು ಜ್ಯೋತಿರ್ಲಿಂಗ ಇವೆಲ್ಲವೂ ಶಿಪ್ರಾ ನದಿಯ ಒಂದು ಕಡೆ ಇದ್ದ. ಈ ಶಿಪ್ರಾ ನದಿಯ ಆಚೆ ದಡದಲ್ಲಿ ಒಂದು ದೊಡ್ಡ ಸ್ಮಶಾನವಿದೆ. ಸ್ಮಶಾನವಾಸಿಯಾದಂತಹ ಶಿವನಿಗೆ ತುಂಬ ಪ್ರಿಯವಾದಂತಹ ಸ್ಥಳ ಅದು. ಪರಮ ವೈರಾಗ್ಯಭೂತನಾದಂತಹ ಆ ಪರಮ ಶಿವನ ಒಂದು ಸ್ಮಶಾನವಾಸಿಯವನು ಎಂಬುದಾಗಿ ಹೇಳ್ತಾರೆ. ಅದನ್ನು ಅನ್ಯಥಾ ಭಾವಿಸಬಾರ್ದು. ಏನಿದು ಸ್ಮಶಾನವನ್ನು ಯಾಕಿಲ್ಲಿ ತರ್ತಾ ಇದ್ದಾರೆ, ಶಿವನಿಗೆ ಯಾಕೆ ಯಾವಾಗಲೂ ಈ ರೀತಿಯಾಗಿ ಹೇಳ್ತಾರೆ ಎಂಬುದಾಗಿ ಭಾವಿಸಬಾರದು. ಯಾವ ಪರಮಶಿವನು ತಾನೇ ಸ್ವಯಂ ಕಾಲರೂಪಿಯಾಗಿದ್ದಾನೆಯೋ, ಯಾವನು ಕಾಲರೂಪದಲ್ಲಿ ಎಲ್ಲ ಜೀವಗಳಿಗೂ ನಿಯಾಮಕನಾಗಿದ್ದಾನೆಯೋ, ಯಾರು ಸಂಹಾರಕಾರಿಯಾಗಿದ್ದಾನೆಯೋ, ಯಾರು ಲಯಕಾರಿಯಾಗಿದ್ದಾನೆಯೋ, ಯಾರು ಅತ್ಯಂತ ಕರುಣೆಯಿಂದ ತಮ್ಮ ಕರ್ಮದ ಭಾರವನ್ನು ಹೊರಲಾಗದೆ ಸಂಸಾರದಲ್ಲಿ ಕಷ್ಟಪಡ್ತಾ ಇದ್ದಾಗ ಅವರಿಗೆ ಕೊಂಚ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಆ ಕರ್ಮದ ಭಾರಗಳನ್ನು ಹೊರುವಂತಹ ಶಕ್ತಿಯನ್ನು ಪ್ರದಾನ ಮಾಡ್ತಾನೋ ಅಂತಹ ರುದ್ರ, ಮಹಾಕಾಲ, ಮಹಾದೇವ ಇವನಾಗಿದ್ದಾನೆ. ಆದ್ದರಿಂದಲೇ ಅವನು ಇರುವಂತಹ ಸ್ಥಿತಿ, ಅವನು ಮಾಡುವಂತಹ ಕೆಲಸ ಎಂಥದ್ದು ಅಂತ ಹೇಳಿದ್ರೆ, ಅವನು ಮಹಾವೈರಾಗ್ಯ ಶಿರೋಮಣಿ. ಈ ಪಾರ್ಥಿವವಾದಂತಹ ಒಂದು ಶರೀರವನ್ನು ನೋಡಿ ಇದನ್ನು ಮೀರಿರುವಂತಹ, ಅದನ್ನು ಒಳಗಡೆ ಆ ಜ್ಯೋತಿ ರೂಪದಲ್ಲಿರುವಂತಹ ಆ ಭಗವಂತನನ್ನು ಜ್ಞಾಪಿಸುವಂತಹ ಒಂದು ಸಂಗತಿಗಳು ಇವು. ಸ್ಮಶಾನ ವೈರಾಗ್ಯ ಎಂಬುದಾಗಿ ಹೇಳ್ತಾರೆ. ಎಲ್ಲರಿಗೂ ಸ್ಮಶಾನವನ್ನು ನೋಡಿದಾಗ ಸಹಜವಾಗಿಯೇ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಆದರೆ ಕೊಂಚ ಕಾಲ ಮಾತ್ರ ಇರುತ್ತೆ. ಇನ್ನು ಸ್ವಲ್ಪ ಕಾಲ ಕಳೀತಾ ಇದ್ದ ಹಾಗೆ ಅವೆಲ್ಲ ಮರೆತು ಪುನಃ ಈ ಸಂಸಾರದ ಬಂಧನದಲ್ಲಿ, ಅಂಟಿನಲ್ಲಿ ನಾವೆಲ್ಲ ಒಳಗೆ ಹೋಗ್ಬಿಡ್ತೀವಿ. ಆದರೆ ಆ ಕೊಂಚ ಕಾಲ ಒಂದು ವೈರಾಗ್ಯ ಯಾವ ಸ್ಮಶಾನವು ನೀಡುತ್ತದೆಯೋ ಅದು ಮಹಾಕಾಲನ ಒಂದು ಸ್ಥಳ, ಮಹಾಕಾಲನ ವರಪ್ರಸಾದ ಎಂಬುದಾಗಿ ತೆಗೆದುಕೊಂಡು ಆ ವೈರಾಗ್ಯವನ್ನು ಯಥೋಚಿತವಾಗಿ ಕಾಲ ದೇಶಗಳನ್ನು ನೋಡಿಕೊಂಡು ಅದನ್ನು ಉಪಯೋಗಿಸಿ ಒಳಗಡೆ ಬೆಳೆಸ್ಕೊಂಡ್ರೆ ಅದು ನಮ್ಮೆಲ್ಲರಿಗೂ ಒಂದು ತತ್ವ ದರ್ಶನಕ್ಕೆ ಕಾರಣವಾಗಬಹುದು, ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣವಾಗಬಹುದು ಎಂಬುದಾಗಿ ಅದನ್ನು ಜ್ಞಾಪಿಸ್ಕೊಳ್ಬಹುದಾಗಿದೆ. ಜೀವನದ ಒಂದು ಮೌಲ್ಯಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದಾಗಿ
ಎಲ್ಲವೂ ಹೇಗಿದೆಯೋ ಆಗ ಅರ್ಥಕಾಮದಲ್ಲಿಯೇ ಮುಳುಗಿರುವಂತಹ ಜನರಿಗೆ ಆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಭಾವ ವೈರಾಗ್ಯ. ಆದ್ದರಿಂದ ಆ ವೈರಾಗ್ಯ ಅನ್ನುವಂಥದ್ದನ್ನು ತಂದುಕೊಡುವಂತಹ ಒಂದು ಸ್ಮಶಾನ ಆ ಕ್ಷಿಪ್ರಾ ನದಿಯ ಆಚೆ ದಡದಲ್ಲಿದೆ ಎಂಬುದಾಗಿ ನಾವು ಜ್ಞಾಪಿಸ್ಕೊಂಡು, ಮತ್ತೊಂದು ಕಾರಣಕ್ಕೆ ಉಜ್ಜಯಿನಿ ಬಹಳ ಪ್ರಸಿದ್ಧವಾಗಿದೆ. ಏನು ಅಂತ ಹೇಳಿದ್ರೆ, ಈ ಉಜ್ಜಯಿನಿ ಭಾರತ ದೇಶ ಅಥವಾ ವಿಶ್ವದ ನಾಭಿ ಪ್ರದೇಶ ಎಂಬುದಾಗಿ ಕರೀತಾರೆ. ಭಾರತೀಯವಾದಂತಹ ಜ್ಯೋತಿಷ್ಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ಪದ್ಧತಿ ಪ್ರಕಾರ ಈ ರೇಖಾಂಶ ಏನಿದೆಯೋ ಆ ರೇಖಾಂಶ 0 ರೇಖಾಂಶ ಏನಿದೆಯೋ ಅದು ಉಜ್ಜಯಿನಿಯಿಂದ ಹಾದು ಹೋಗುತ್ತೆ. ಇವತ್ತು ನಾವೆಲ್ಲ ಗ್ರೀನ್ವಿಚ್ ಮೀನ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇತ್ಯಾದಿಯನ್ನು ಬಳಸಿದ್ದೀವಿ. ಈ ಲೆಕ್ಕಾಚಾರದ ಪ್ರಕಾರ ಒಂದು ಕೇಂದ್ರ ಬಿಂದು ಅಥವಾ ಮಾನ ಯಾವುದು ಅಂತ ಹೇಳಿದರೆ ಇಂಗ್ಲೆಂಡ್ನಲ್ಲಿರುವಂತಹ ಗ್ರೀನ್ವಿಚ್ ಅನ್ನುವಂಥ ಒಂದು ಸ್ಥಳ. ಇದಕ್ಕೆ ಹಿಂದೆ ಇದ್ದಂತಹ ಭಾರತೀಯವಾದಂತಹ ಒಂದು ಪದ್ಧತಿಯಲ್ಲಿಯೂ ಅನೇಕ ರೀತಿಯಾದಂತಹ ಗಣನೆಗಳು ಬಹಳ ಚೆನ್ನಾಗಿತ್ತು. ಇಂತಹ ಒಂದು ಗಣನೆಯಲ್ಲಿ ಈ ಗ್ರೀನ್ವಿಚ್ನ ಕೇಂದ್ರ ಸ್ಥಾನವನ್ನು ಪಡೆದಿದ್ದಂತಹ ಒಂದು ಸ್ಥಳ ಉಜ್ಜಯಿನಿ. ಈ ಉಜ್ಜಯಿನಿ ಎಂಬುದು ಅನೇಕ ಗಣಿತಜ್ಞರು, ಗಣಿತಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು ಆದಂತಹ ಆರ್ಯಭಟ್ಟ ಮುಂತಾದ ಅನೇಕರು ಈ ಜಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಂಬುದಾಗಿ ಜ್ಞಾಪಿಸ್ಕೊಳ್ಬಹುದು. ಅಂತಹ ಅನೇಕ ಶಾಸ್ತ್ರಗಳು ಮೆರೆದಂತಹ ಒಂದು ಸ್ಥಳ ಈ ಉಜ್ಜಯಿನಿಯಾಗಿದೆ. ಈ ಉಜ್ಜಯಿನಿ ಅವಂತಿ ಎಂಬುದಾಗಿ ಈ ಜಾಗಕ್ಕೆ ಹೆಸರು ಬರೋದಕ್ಕೆ ಏನು ಕಾರಣ ಅಂತ ನೋಡಿದಾಗ ನಮ್ಮ ಪುರಾಣಗಳು ಅನೇಕ ಕಥೆಗಳ ರೂಪದಲ್ಲಿ ಈ ವಿಷಯದ ಒಂದು ಮಹಾತ್ಮ್ಯವನ್ನು ಹೇಳುತ್ತೆ. ಇಲ್ಲಿ ಹರಿಯುವಂತಹ ಒಂದು ಕ್ಷಿಪ್ರಾ ನದಿ ಏನಿದೆ, ಈ ಕ್ಷಿಪ್ರಾ ನದಿಯು ಸಾಕ್ಷಾತ್ ವಿಷ್ಣುವಿನ ಧಮನಿಯಲ್ಲಿ ಹರಿಯುವಂತಹ ಒಂದು ರಕ್ತವೇ ಆಗಿದೆ ಎಂಬುದಾಗಿ ಪುರಾಣದ ಕಥೆಯು ಹೇಳುತ್ತೆ. ಈ ಜಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂವರ ಒಂದು ಸಂಯೋಜನೆಯೂ ಇದೆ. ಮೂವರು ಸೇರಿಕೊಂಡು ನಡೆದಂತಹ ಒಂದು ಘಟನೆಯಲ್ಲಿ ವಿಷ್ಣುವಿನ ಧಮನಿಯಲ್ಲಿ ಹರಿಯುವಂತಹ ಒಂದು ರಕ್ತವೇ ಈ ಕ್ಷಿಪ್ರಾ ನದಿಯಾಗಿ ಬಂದಿದೆ. ಶಿವನ ಒಂದು ತ್ರಿಶೂಲ ಅದರ ಮೇಲೆ ಅವನು ಮಾಡಿದಾಗ ಆ ರಕ್ತವು ಹರಿದು ಬ್ರಹ್ಮಕಪಾಲದಲ್ಲಿ ಸೇರಿ ಅಲ್ಲಿಂದ ಕೆಳಗಡೆಗೆ ಹರಿದು ಈ ಕ್ಷಿಪ್ರಾ ನದಿ ಆಗಿದೆ ಎಂಬುದಾಗಿ ಇಲ್ಲಿ ನೋಡಬಹುದು. ಅದೇ ರೀತಿಯಲ್ಲಿ ಮತ್ತೊಂದು ಕಥೆ ಇದೆ. ಏನು ಅಂತ ಹೇಳಿದ್ರೆ, ಈ ತ್ರಿಪುರಾಸುರ ಸಂಹಾರದ ಕಥೆಯು ಅದಕ್ಕೆ ಸಂಬಂಧಪಟ್ಟಂತಹ ಘಟನೆಗಳು ನಡೆದಂತಹ ಸ್ಥಾನ ಉಜ್ಜಯಿನಿ ಎಂಬುದಾಗಿ ಇದರ ಒಂದು ಗುಣಗಾನವನ್ನು ಮಾಡುತ್ತೆ ಪುರಾಣಗಳು. ಶಿವನು ಮಹಾಮಾಯೆ ಮಹಾದೇವಿ ಶಕ್ತಿ ರೂಪಿಣಿಯನ್ನು ತಪಸ್ಸೆ ಮಾಡಿ ಅವಳಿಂದ ಪಾಶುಪತಾಸ್ತ್ರವನ್ನು ಪಡೆದು ತ್ರಿಪುರರನ್ನು ಕೊಂದು ದೇವತೆಗಳಿಗೆ ಸಂತೋಷವನ್ನು, ಜಯವನ್ನು ತಂದುಕೊಟ್ಟಂತಹ ಸ್ಥಳ ಇದು. ಆದ್ದರಿಂದಲೇ ಇದು ಉಜ್ಜಯಿನಿ, ಉತ್ ಜಯ, ಉಜ್ಜಯಿನಿ ಇದಾಗಿದೆ ಎಂಬುದಾಗಿ ಪುರಾಣಗಳು ಹೇಳುತ್ತೆ. ಈ ಎರಡು ಕಥೆಗಳಲ್ಲೂ ನೋಡಿದಾಗ ತ್ರಿಮೂರ್ತಿಗಳು ಸೇರಿಕೊಂಡು ಮಾಡುವಂತಹ ಒಂದು ಕೆಲಸ ಈ ಜಾಗದಲ್ಲಿದೆ. ಅದೇನಪ್ಪ ಅಂತ ಕೇಳಿದ್ರೆ, ಈ ತ್ರಿಮೂರ್ತಿಗಳು ಸೇರಿ ಮಾಡುವಂಥ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಈ ತ್ರಿಮೂರ್ತಿಗಳು 3 ಗುಣಗಳನ್ನು, ತ್ರಿಗುಣಗಳ ಒಂದು ಭಾಸವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರು ಸ್ವತಃ ತ್ರಿಗುಣಗಳನ್ನು ದಾಟಿರೋರಾಗಿದ್ದರೂ ಕೂಡ ಅವರು ತ್ರಿಗುಣಗಳ ಒಂದು ನಿಯಮನವನ್ನು ಮಾಡ್ತಾ ಇದ್ದಾರೆ. ಈ 3 ಗುಣಗಳನ್ನು ದಾಟಿ ಮೇಲ್ಗಡೆಗೆ ಹೋದಾಗ ಅದು ಕಾಲಾತೀತವಾದಂತಹ ಒಂದು ಸ್ಥಾನ, ಆ ಇಂದ್ರಿಯಗಳನ್ನು ಮೀರಿದಂತಹ ಒಂದು ಸ್ಥಾನ, ಆ ಪರಮಪುರುಷನ ಪರಂಧಾಮ, ತದ್ವಿಷ್ಣೋ ಪರಮಂ ಪದಂ ಎಂಬುದಾಗಿ ಯಾವುದಿದೆಯೋ ಅಂಥ ಒಂದು ಸ್ಥಾನವಾಗಿದೆ. ಆದ್ದರಿಂದಲೇ ಈ ಮಹಾಕಾಲ ಅಂತ ಕರೆಯಲ್ಪಡುವಂತಹ ಈ ನಗರಿ ಏನಿದೆಯೋ ಇದು ತ್ರಿಗುಣಗಳಲ್ಲಿ ಓಡಾಡ್ತಾ ಇರುವಂತಹ ಜನರನ್ನು ಕಾಪಾಡುತ್ತೆ. ಆದ್ದರಿಂದಲೇ ಇದು ಅವಂತಿ ಎಂಬುದಾಗಿ ಹೆಸರನ್ನು ಪಡುತ್ತೆ.
ಪಡೆದಿದೆ. ಈ ತ್ರಿಗುಣಗಳಲ್ಲಿ ಓಡಾಡ್ತಾ ಇರುವಂತಹ ಜನರನ್ನು ಕಾಪಾಡಿ ಅವರನ್ನು ಕಾಲವನ್ನು ದಾಟಿ ಕಾಲಾತೀತವಾದಂತಹ ಒಂದು ಸ್ಥಾನ ಏನಿದೆಯೋ ಅಂತಹ ಆ ಮಹಾಕಾಲನ ಸನ್ನಿಧಿಗೆ ಅವನ ದರ್ಶನವನ್ನು ಒಳಗಡೆಯಿಂದ ಆ ಜ್ಯೋತಿಯ ದರ್ಶನವನ್ನು ಪಡೆದು ಜ್ಯೋತಿಯ ನಮ್ಮ ಜೀವನಗಳನ್ನು ಉದ್ಧಾರ ಮಾಡಿಕೊಳ್ಳೋದಕ್ಕೋಸ್ಕರ ತುಂಬ ಪೋಷಕವಾಗಿರುವಂತಹ ಒಂದು ನಗರಿ ಉಜ್ಜಯಿನಿ, ಅವಂತಿ ಎಂಬುದಾಗಿ ಪುರಾಣಗಳು ಹೇಳ್ತಾ ಇದೆ. ಇಂತಹ ಪವಿತ್ರವಾದಂತಹ ಉಜ್ಜಯಿನಿ ನಗರಿಯಲ್ಲಿ ಮಹಾಕಾಲನನ್ನು, ಮಹಾದೇವಿಯನ್ನು, ಶ್ರೀಕೃಷ್ಣನನ್ನು ಸ್ಮರಿಸ್ತಾ ಈ 4 ಮಾತುಗಳನ್ನು ನಾವು ಈ ವಿಷಯಗಳೆಲ್ಲವನ್ನು ನಮಗೆ ತಿಳಿಸಿ ಅದರ ಜ್ಞಾನದೊಡನೆ ವಿಜ್ಞಾನದೊಡನೆ ತಾವು ಅರಿತುಕೊಂಡು ನಮಗೆ ತಿಳಿಸಿಕೊಟ್ಟಂತಹ ಶ್ರೀರಂಗ ಮಹಾಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಈ 4 ಮಾತುಗಳನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತೇವೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.